ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾ ತೋರಿಸ್ತಾ ಇರೋ ರೆಸಿಪಿ ಗೋಧಿ ಹಲ್ವಾ ಮಾಡೋದು ತೋರಿಸ್ತೀನಿ. ಯಾವ ಥರ ಮಾಡೋದು ನೋಡೋಣ ಬನ್ನಿರಿ. ಈಗ ನಾನು ಗೋಧಿ ಹಾಲಿನ ಪಾಯಸ ಮಾಡೋಕ್ಕೆ ಗೋಧಿ ನೆನೆ ಹಾಕಿದ್ದೀನಿ. ರಾತ್ರಿ ಪೂರ್ತಿ ನೆನೆಸಿದ್ದೀನಿ. ಇದು ಹಿಂಗೆ ಇಚ್ಚಿಗಿದ್ರೆ ಈ ಥರ 2 ಪೀಸ್ ಆಗಬೇಕು, ಈ ಥರ ನೆನೆದಿರ್ಬೇಕು. ಈಗ ಇದನ್ನು ನೀರು ಹಾಕಿ ಮಿಕ್ಸಿಗೆ ಹಾಕಿ ನಾನು ಹಾಲು ಶೋಧಿಸ್ಕೊತೀನಿ. ಈಗ ಹಾಲು ಯಾವ ಥರ ಮಾಡೋದು ತೋರಿಸ್ತೀನಿ ನೋಡ್ರಿ. ಈಗ ಒಂದು ಜಾರಲ್ಲಿ ಈ ಗೋಧಿನ ಸ್ವಲ್ಪನೇ ಮಿಕ್ಸಿಗೆ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ರಿ, ಅಂದರೆ ಹಾಲು ಚೆನ್ನಾಗಿ ಬಿಡುತ್ತಾ. ಈಗ ನಾನು ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ಹಾಲು ತೆಗಿತೀನಿ. ಈ ಥರ ಸ್ವಲ್ಪ ನಾನೀಗ ಒಂದು ರೌಂಡ್ ಹಾಕಿದ್ದೀನಿ. ಈಗ ನೀರು ಹಾಕ್ತೀನಿ, ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ಈಗ ಇಷ್ಟು ನೀರು ಹಾಕಿ ಮತ್ತೆ ನಾನು ಮಿಕ್ಸಿಗೆ ಹಾಕ್ತೀನಿ. ಇದು ಸಣ್ಣಗೆ ಆಗೋ ತನಕ ನೀವು ಮಿಕ್ಸಿಗೆ ಹಾಕ್ರಿ. ನೋಡಿ ಫ್ರೆಂಡ್ಸ್, ಈಗ ಈ ಥರ ಹಾಲು ರೆಡಿಯಾಗಿದ್ದಾವ. ಈಗ ಇದನ್ನು ನಾನು ಶೋಧಿಸ್ಕೊತೀನಿ. ಒಂದು ಬಟ್ಟೆ ಹಾಕ್ರಿ, ಒಂದು ಪಾತ್ರೆಗೆ ಹಾಕಿ ನೀವು ಶೋಧಿಸ್ಕೊಳ್ರಿ. ಈ ಥರ ಒಂದು ಬಟ್ಟೆಗೆ ಇದನ್ನು ಹಾಕಿ ಶೋಧಿಸ್ಕೊಳ್ರಿ, ಹಿಂಡ್ಕೊಳ್ರಿ. ಅದನ್ನ ಈ ಥರ ಹಿಂಗೆ ಹಾಕಿ ಇದನ್ನು ನೀಟಾಗಿ ಕೈಲೇ ಹಿಂಡ್ರಿ. ಹಾಲಷ್ಟು ಪೂರ್ತಿಯಾಗಿ ಬರ್ತಾವ. ಇದು ಬಂದಮೇಲೆ ಇದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ರಿ. ಈ ಥರ ನೀವು ಅಷ್ಟು ಗೋಧಿನ ಈ ಥರನೇ ಮಾಡ್ಕೊಳ್ರಿ, ರುಬ್ಬಿರೋದನ್ನೆಲ್ಲ. ಈಗ ಇದೇನಿರುತ್ತಲ್ಲ ಇದನ್ನೆಲ್ಲ ಒಂದು ಪಾತ್ರೆಗೆ ಬೇರೆ ತೆಗೆದಿಟ್ಕೊಳ್ರಿ. ಈಗ ಮತ್ತೆ ನಾನು ಇನ್ನು ಪೂರ್ತಿ ಎಲ್ಲ ಹಾಲ ಇದೇ ಥರ ಶೋಧಿಸ್ಕೊತೀನಿ. ಈಗ ನೋಡ್ರಿ, ಈ ಥರ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ಗೋಧಿ ಹಾಲನ್ನ. ಈಗ ಇದನ್ನು ಹೀಗೆ ಒಂದು ಪಾತ್ರೆಯಲ್ಲಿ ಹಾಕಿ ಈಗ ಏನು ಇಟ್ಟಿವಲ್ಲ ಹಿಂಗೆ ಬಿಡಂಬ್ರಿ. ಇದು ಹಿಂಗೆ ಬಿಟ್ಟರೆ ಸ್ವಲ್ಪ ಮ್ಯಾಗಳ ನೀರಂಥದ್ದೆಲ್ಲ ನಿಲ್ಲುತ್ತಾ, ಕೆಳಗೆ ಹಿಟ್ಟು ಅನ್ನೋದು ಕೂಡುತ್ತಾ, ಗಟ್ಟಿ ಇರೋದೆಲ್ಲ ಕೆಳಗೆ ಕೂಡುತ್ತಾ, ಮ್ಯಾಗೆಲ್ಲ ನೀರಂಥವು ನಿಂದಿರುತ್ತೆ. ಈಗ ಒಂದು ಅರ್ಧ ಗಂಟೆಗಳ ಕಾಲ ಹಿಂಗೆ ಬಿಡೋಣ ಇದನ್ನು. ಈಗ ಇದು ನೀರು ಸ್ವಲ್ಪ ನಿಂತಿದೆ. ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಈ ನೀರನ್ನ ಬಸ್ಕೊತೀನಿ. ನೀರು ಭಾಳ ಹಾಕಿದ್ರೆ ಭಾಳ ನಿಲ್ತಾವ, ನಾನು ಸ್ವಲ್ಪ ಹಾಕೀನಿ. ಈಗ ಇಷ್ಟೇ ಸಾಕು. ಇವು ನೀರೆಲ್ಲ ಹೋದ್ವು. ಈಗ ನಾನು ಈ ಕಪ್ಪಿಲೆ ನಾನು 1 ಕಪ್ ಗೋಧಿ ಹಾಕಿದ್ದೀನಿ. ಈಗ 1 ಕಪ್ಪಷ್ಟು ಬೆಲ್ಲ ತಗೊಂಡು ಈ ಬೆಲ್ಲನ ನಾನು ಕರಗಿಸ್ಕೊಂಡು ಸೋಸ್ಕೊತೀನಿ. ಈಗ ಈ ಥರ ಒಂದು ದಪ್ಪ ಇರೋ ಪಾತ್ರೆ ತೊಗೊಳ್ರಿ. ಈಗ ನಾನು ಇದಕ್ಕೆ 1 ಬಟ್ಲ ಬೆಲ್ಲ ಹಾಕ್ತೀನಿ. ಹಾಕಿ ಬೆಲ್ಲ ಕರಗಷ್ಟೇ ನೀರು ಹಾಕ್ರಿ. ಈಗ ಇಷ್ಟೇ ಸಾಕು. ಇದು ಬೆಲ್ಲ ಕರಗಿದ್ರೆ ಸೋಸ್ಕೊಳಮ್ಮ. ಇದರಲ್ಲಿ ಏನಾದರೂ ಕಸರೆಲ್ಲ ಇದ್ದಿದ್ದು ಎಲ್ಲ ನೀಟಾಗಿ ಬರುತ್ತಾ. ಇದು ಸ್ವಲ್ಪ ಕರಗಲಿ. ಈಗ ಪೂರ್ತಿಯಾಗಿ ಬೆಲ್ಲ ಕರಗೈತೆ. ನಾನೀಗ ಸೋಸ್ಕೊಂತೀನಿ ಇದನ್ನು. ಈಗ ನಾನೊಂದು ಈ ಥರ ಪಾತ್ರೆಯಲ್ಲಿ ಇದನ್ನು ಅಷ್ಟು ಪೂರ್ತಿಯಾಗಿ ಶೋಧಿಸ್ಕೊತೀನಿ. ಕಸರು ಏನೇ ಇದ್ದರೆ ಕ್ಲೀನಾಗಿ ಬಂದುಬಿಡುತ್ತಾ. ಈಗ ಇದೇ ಪಾತ್ರೆಯಲ್ಲಿ ನಾನು ಈಗ ಹಾಲು ಹಾಕಿ ಕುದಿಯೋಕೆ ಇಡ್ತೀನಿ. ಈಗ ನಾನು ಇದೇ ಪಾತ್ರೆಯಲ್ಲಿ ಹಾಲು ಅಷ್ಟೂ ಹಾಕ್ತೀನಿ. ಈಗ ಇದರಲ್ಲೇ ಇದು ಶೋಧಿಸ್ಕೊಂಡಿರ್ತಕ್ಕಂಥ ಬೆಲ್ಲನೂ ನಾವು ಹಾಕೋಣ. ನಾನು ಇದನ್ನು ಅಷ್ಟು ಪೂರ್ತಿಯಾಗಿ ಹಾಕ್ತೀನಿ. ಈಗ ಕೈ ಆಡಿಸ್ತಾನೆ ಇರ್ರಿ. ಕೈ ಆಡಿಸೋದು ಬಿಟ್ಟರೆ ತಳ ಹಿಡಿಯುತ್ತಾ. ಈಗ ಇದೇ ಥರ ನೀವು ಕೈ ಆಡಿಸ್ತಾನೆ ಇರ್ರಿ. ಈಗ ಇದು ಕೈ ಬಿಡಬೇಡ್ರಿ, ಕೈ ಬಿಟ್ಟರೆ ತಳ ಹಿಡಿಯುತ್ತಾ. ಇದು ಪೂರ್ತಿ ಕೆಳಗಿಂದನೇ ಕುದೀತಾ ಬರುತ್ತಾ, ಅದಕ್ಕೆ ನೀವು ಕೈ ಬಿಡಬೇಡ್ರಿ. ತಿರುಗೋದು ಮಾತ್ರ ಹಿಂಗೆ ತಿರುತ್ತಾ ಇರ್ರಿ. ಇದು ಗಟ್ಟಿ ಆಗ್ತಾನೆ ಬರುತ್ತಾ. ಹಿಂಗೆ ಇದೊಂದು 5 ರಿಂದ 10 ನಿಮಿಷ ತನಕ ಹಿಂಗೆ ಕುದಿಸೋಣ. ನೀವು ಕೈ ಮಾತ್ರ ತಿರುಗೋದು ಬಿಡಬೇಡ್ರಿ. ನೀವಿದು ಗಟ್ಟಿ ಆಗ್ತಾ ಬಂದಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ. ಇದು ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಈಗ ನೋಡ್ರಿ ಗಟ್ಟಿ ಆಗ್ತಾ ಬರಕತ್ತೈತೆ. ಇದು ಹಿಂಗೆ ತಿರುತ್ತಾ ಇರ್ರಿ.
ನೋಡ್ರಿ ಈ ಥರ ಗಟ್ಟಿ ಆಗ್ತಾನೆ ಬರುತ್ತಾ, ನೀವು ಹಂಗೆ ತಿರುತ್ತಾ ಇರ್ಬೇಕು. ಇದು ಪೂರ್ತಿಯಾಗಿ ಗಟ್ಟಿ ಆಗತ್ತನ. ಈಗ ನೋಡ್ರಿ ಎಷ್ಟು ನೀರಿತ್ತು, ಎಷ್ಟು ಗಟ್ಟಿ ಆಯಿತು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀವು ಎಣ್ಣೆನ ಹಾಕ್ರಿ, ಇಲ್ಲ ತುಪ್ಪನ ಹಾಕ್ರಿ ಇದಕ್ಕೆ. ಈಗ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ನೋಡ್ರಿ ಈಗ ತಳಕ್ಕೂ ಹತ್ತಲ್ಲ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡ್ರಿ ಇದೀಗ ರೆಡಿಯಾಗಿದೆ. ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಅದಕ್ಕೆ ಹಾಕ್ತೀನಿ. ಈ ಥರ ಪ್ಲೇಟಿಗೆ ತುಪ್ಪ ಸವರಿಟ್ಕೊಂಡಿದ್ದೀನಿ. ಈಗ ಇದನ್ನು ಇಷ್ಟನ್ನು ಪೂರ್ತಿಯಾಗಿ ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಥರ ನೀವು ಇದಕ್ಕೆಲ್ಲ ತಟ್ಟೆ ತುಂಬ ಹರಡ್ಕೊಳ್ರಿ. ನಾನೀಗ ಇದನ್ನು ಈ ಥರ ತಟ್ಟೆಗೆ ಹಾಕಿದ್ದೀನಲ್ಲ, ಸ್ವಲ್ಪ ನೀವು ತುಪ್ಪ ಸವರ್ಕೊಂಡು ಈ ಥರ ಮೇಲೆ ಹಿಂಗೆ ಮಾಡಿರಿ. ಈ ಥರ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡಿಕೊಳ್ರಿ. ಈಗ 5 ನಿಮಿಷ ಬಿಟ್ಟು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಳ್ರಿ. ಈಗ ನೋಡ್ರಿ ಎಷ್ಟು ನೀಟಾಗಿ ಬರ್ತಾವಂತ ತೋರಿಸ್ತೀನಿ. ಈ ಥರ ನೀವು ಮಾಡಿಕೊಟ್ರೆ ಮಕ್ಕಳೂ ಇಷ್ಟಪಟ್ಟು ತಿಂತಾರ. ಇದಾಯ್ತಲ್ಲ, ಈಗ ನಾನೀಗೊಂದು ಪೀಸ್ ತೆಗೆದು ತೋರಿಸ್ತೀನಿ ನೋಡ್ರಿ. ಭಾಳ ಸಾಫ್ಟಾಗಿರುತ್ತಾ, ಒಂಥರ ಜೆಲ್ಲಿ ಜೆಲ್ಲಿ ಟೈಪ್ ಅನಿಸುತ್ತಾ. ನೋಡ್ರಿ ಈ ಥರ ಅನಿಸುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.